ಯಲಹಂಕ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಶನಿವಾರ 27ನೇ ತಾರೀಕು ಬಹಳ ಅದ್ಭುತವಾಗಿ ಬಹಳ ಯಶಸ್ವಿಯಾಗಿ ನಡೀತು. ಬೆಳಗ್ಗೆ 6 ಗಂಟೆಗೆ ವಾಕಥಾನ್ 2,500-3 ಸಾವಿರ ಜನ ಸೇರಿ ವಾಕಥಾನ್ ಮಾಡಿದ್ರು. 9:30ಯಿಂದ 10 ಗಂಟೆಗೆ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಮತ್ತು ಸರ್ಕಾರದ ವತಿಯಿಂದ ಕೆಂಪೇಗೌಡರ ಜಯಂತಿ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೀತು. ಸುಮಾರು 8ರಿಂದ 10 ಸಾವಿರ ಜನ ಸೇರಿದ್ರು. ನಾನು ಅಲ್ಲಿ ಬಂದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ, ನಮ್ಮ ಒಕ್ಕಲಿಗರ ಕುಲಬಾಂಧವರಿಗೆ, ಸಮಾಜದ ಎಲ್ಲ ವರ್ಗದ ಜನಗಳಿಗೆ, ಬಂಧು ಭಗಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿನ್ನೆ ವಿಶ್ವನಾಥ್ ಅವರ ನೇತೃತ್ವದಲ್ಲಿ 18 ವರ್ಷದಿಂದ ಕೆಂಪೇಗೌಡರ ಜಯಂತಿಯನ್ನ ನಾವೆಲ್ಲ ಒಕ್ಕಲಿಗರೆಲ್ಲ ಸೇರ್ಕೊಂಡು, ಬೇರೆ ಬೇರೆ ಸಮಾಜದ ಪ್ರಮುಖರೆಲ್ಲ ಸೇರ್ಕೊಂಡು ಆಚರಿಸ್ತಾ ಇದ್ವಿ. ಸನ್ಮಾನ್ಯ MP ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಕೃಷ್ಣಪ್ಪ ಅವರು, ಗಂಟಗಾನಹಳ್ಳಿ ಕೃಷ್ಣಪ್ಪನವರು, ಕೇಶವರಾಜಣ್ಣವರು, ಡಿಫಿಡೆಡ್ ಕ್ಯಾಂಡಿಡೇಟ್ ಚಂದ್ರಪ್ಪನವರು, ಗೋಪಾಲ್ ಕೃಷ್ಣ ಅವರ ನೇತೃತ್ವದಲ್ಲಿ ಇನ್ನೂ ಒಂದು ಕೆಂಪೇಗೌಡರ ಜಯಂತಿ ಆಚರಣೆ ಆಯಿತು. ಹೊಯ್ಸಳ ಗ್ರೌಂಡ್ ಅಲ್ಲಿ ಅದು ಪ್ಲಾಫ್ ಕಾರ್ಯಕ್ರಮದ ಜನನೇ ಅಲ್ಲಿ ಇರ್ಲಿಲ್ಲ ಅಂತ, ಖಾಲಿ ಕುರ್ಚಿಗಳು ಇದ್ವು ಅಂತ ನಾನು ಹೇಳ್ತಾ ಇಲ್ಲ. ಟಿವಿ ಮಾಧ್ಯಮದವರು, ಯೂಟ್ಯೂಬ್ನ ಎಲ್ಲ ಟಿವಿಯವರು ಹೇಳ್ತಾ ಇದ್ದಾರೆ, ಇದನ್ನ ನಾನು ಹೇಳ್ತಾ ಇಲ್ಲ.